ಮೆಜೆಸ್ಟಿಕ್ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೃದಯ ಭಾಗ. ರಸ್ತೆ ಸರಿ ಇಲ್ಲ, ಗುಂಡಿಗಳಿಂದ ರಸ್ತೆಗಳು ತುಂಬಿದಾವೆ ಅನ್ನುವಂತಹ ಸುದ್ದಿಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಬಟ್ ಈಗ KSRTCಯ ಪಾರ್ಕಿಂಗ್ ಜಾಗವೂ ಕೂಡ ಅಧ್ವಾನ ಎದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆ. KSRTC ಬಸ್ ಪಾರ್ಕಿಂಗ್ ಜಾಗ ಕೆಸರುಮಯ. ವಿಶ್ರಾಂತಿಗೂ ಸೂಕ್ತ ಜಾಗ ಇಲ್ಲದೆ ಚಾಲಕರ ಒದ್ದಾಟ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅತಿ ದೊಡ್ಡ ಬಸ್ ಸ್ಟಾಪ್ ಅಂದ್ರೆ ಅದು ಮೆಜೆಸ್ಟಿಕ್ ಬಸ್ ನಿಲ್ದಾಣ. ಇಲ್ಲಿ BMTC, KSRTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಸಾರಿಗೆ ಸೇರಿದಂತೆ ಪ್ರತಿನಿತ್ಯ ಸಾವಿರಾರು ಬಸ್ಗಳ ಓಡಾಟದ ಜೊತೆಗೆ ಲಕ್ಷಾಂತರ ಪ್ರಯಾಣಿಕರು ಪ್ರಯಾಣಿಸ್ತಾರೆ. ಆದರೆ ಇಲ್ಲಿರುವ ಬಸ್ ನಿಲ್ದಾಣದ ಪಾರ್ಕಿಂಗ್ ಜಾಗದ ಅವ್ಯವಸ್ಥೆ ನೋಡಿದ್ರೆ ಬಸ್ ನಿಲ್ದಾಣ ಹೀಗೂ ಇರೋದಕ್ಕೆ ಸಾಧ್ಯನಾ ಅನ್ನುವಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ. ಬೆಂಗಳೂರಿಗೆ ಬರುವಂತಹ KSRTC ಬಸ್ಗಳು ಮೆಜೆಸ್ಟಿಕ್ ಅಲ್ಲಿ ಪಾರ್ಕಿಂಗ್ ಮಾಡುತ್ತೆ. ಪಾರ್ಕಿಂಗ್ ಮಾಡುವಂಥ ಸ್ಥಳ ಅಕ್ಷರಶಃ ನರಕದ ರೀತಿಯಲ್ಲಿದೆ. ದೃಶ್ಯಗಳ ಸಮೇತ ಅದರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಮೆಜೆಸ್ಟಿಕ್ ಎಲ್ಲರಿಗೂ ಗೊತ್ತು. KSRTC ಬಸ್ಗಳು ಅಂದರೆ ಇಡೀ ದೇಶದಲ್ಲೇ ಹೆಸರುವಾಸಿ, ಸಾಕಷ್ಟು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿರುವಂತಹ ಸಂಸ್ಥೆ ಅಂದರೆ ಅದು ನಮ್ಮ KSRTC ಸಾರಿಗೆ ಸಂಸ್ಥೆ. 4 ನಿಗಮಗಳ ಬಸ್ಗಳು ಬೆಂಗಳೂರಿಗೆ ಬರುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ಬಸ್ಗಳು ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕಿಂತ ಮುಂಚೆ ಅಂದರೆ ಅವರ ಶೆಡ್ಯೂಲ್ಗಿಂತ ಮುಂಚೆ ಪಾರ್ಕಿಂಗ್ ಮಾಡ್ತಾರೆ. ಅಂದರೆ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಆಜುಬಾಜಿನಲ್ಲೇ ಈ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆದರೆ ಪಾರ್ಕಿಂಗ್ ಜಾಗ ಮಾತ್ರ ಅಕ್ಷರಶಃ ಕೆರೆ ಅಂತಾಗೋಗಿರುತ್ತೆ. ಮಳೆ ಬಂದರೆ ಇಲ್ಲಿ ಗಾಡಿಗಳು ಎಲ್ಲಿ ಊದ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಕೊಳಚೆ ಪ್ರದೇಶದ ರೀತಿಯಲ್ಲಿ ಮಾರ್ಪಾಟಾಗಿರೋದು. ಇದಕ್ಕೆ ಕಾರಣ ಆಗಿರುವಂಥದ್ದು ಇಲ್ಲಿ ಯಾವುದೇ ರೀತಿಯ ಡಾಂಬರೀಕರಣ ಆಗಿರ್ಬೋದು ಅಥವಾ ಕಾಂಕ್ರೀಟ್ ಹಾಕಿ ಇದನ್ನು ಒಂದು ಲೆವೆಲ್ ಮಾಡುವಂಥ ಕೆಲಸನ KSRTC ಸಿಬ್ಬಂದಿ ಆಡಳಿತ ಮಂಡಳಿ ಕೂಡ ಮಾಡಿಲ್ಲ. ಇದು ಒಂದು ಜಾಗದ ದೃಶ್ಯಗಳಾಯಿತು. ಅಂದರೆ ಮತ್ತೊಂದು ಟರ್ಮಿನಲ್ 1ರ ಪಕ್ಕದಲ್ಲೇ ಇರುವಂಥ ಟರ್ಮಿನಲ್ 1 ಮತ್ತು 2, 3, 4ರ ಹಿಂಭಾಗದಲ್ಲಿ ಹಿಂದೆ ಇಲ್ಲಿ ಡಿಪೋಗಳು ಕೂಡ ಇತ್ತು. ಆ ಡಿಪೋಗಳನ್ನೆಲ್ಲ ಈಗ ಬೇರೆ ಕಡೆಗೆ ಸ್ಥಳಾಂತರ ನೋಡ್ತಿದ್ದಾರೆ. ಎಷ್ಟು ಬಸ್ಗಳು ನಿಂತಿದೆ. ಈ ಬಸ್ಗಳು ನಿಂತಿರೋ ಸ್ಥಳ ಇದೆಲ್ಲ ನೈಟ್ ಸರ್ವಿಸ್ ಮಾಡುವಂಥದ್ದು ಅಥವಾ KSRTCಲಿ ರಾತ್ರಿ ಎಲ್ಲ ಓಡಿಸ್ಕೊಂಡು ಬಂದಿರ್ತಾರೆ. ಈಗ ಕೆಲ ಕಾಲ ರೆಸ್ಟ್ ಮಾಡಿ ಆ ನಂತರ ಮತ್ತೆ ಸಂಜೆ ವೇಳೆಗೆ ತಮ್ಮ ಡಿಪೋಗಳಿಗೆ ಅಥವಾ ತಮ್ಮ ರೂಟ್ಗಳಿಗೆ ಸಂಚಾರ ಮಾಡ್ತಾರೆ. ಆ ಸಂಚಾರ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ರೆಸ್ಟಿಂಗ್ ಟೈಮ್ ಅಂತ ಏನು ನಿಲ್ಲಿಸಿರ್ತಾರೆ, ಈ ಜಾಗದ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಮಳೆ ಬಂತು ಅಂದರೆ ಕಾಲಿಡೋದಕ್ಕಾಗಲ್ಲ. ಈಗ ಮಳೆ ಬಂದು ನಿಂತಿದೆ. ಕೊಳಚೆ ಪ್ರದೇಶ ಅಂದರೆ ಕೊಳಚೆ ಗುಂಡಿಗಳ ರೀತಿಯಲ್ಲಿ ಕಾಣಿಸ್ತಿರೋದು. ಅದು ಕೆರೆ ಮಧ್ಯೆ, ಹೌದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಕೆರೆ ಅಂಗಳದಲ್ಲೇ ಕಟ್ಟಿರುವಂಥದ್ದು. ಆ ಕೆರೆನ ಪಳಿಯುಳಿಕೆನ ಉಳಿಸ್ಕೋಬೇಕು ಅನ್ನುವಂಥ ಒಂದು ಕಾರಣ ಏನೋ ಸರ್ಕಾರಕ್ಕಿದೆ ಅನಿಸುತ್ತೆ. ಕೆಂಬಾಂಬುದಿ ಕೆರೆಯಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿದೆ. ಆ ಜಾಗ ನಾವು ಕೆರೆನ ಮತ್ತೆ ಅದೇ ರೀತಿ ಒಂದು ಕುರು ಉಳಿಸ್ಕೊಳ್ಳೋಣ ಅಂತ ಈ ರೀತಿ ಏನೋ ಮಾಡಿಬಿಟ್ಟಿದ್ದಾರೇನೋ ಅನ್ನೋ ಮಟ್ಟಕ್ಕೆ ಕಾಣಿಸ್ತಾ ಇದೆ. ಇದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ನೂರಾರು ಬಸ್ಗಳು ಬಂದು ಪಾರ್ಕ್ ಮಾಡುವಂತಹ ಸ್ಥಳದ ಅಸಲಿ ಚಿತ್ರ. ಹೌದು, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಬಸ್ಗಳು ನಿಲ್ಲುವ ಟರ್ಮಿನಲ್ 1ರ ದೃಶ್ಯ ಇದು. 600ರಿಂದ 700 ಕಿಲೋಮೀಟರ್ ಪ್ರಯಾಣ ಮಾಡಿ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಡ್ರೈವರು ಹಾಗೂ ಕಂಡಕ್ಟರ್ಗಳು ತಲುಪಿಸ್ತಾರೆ. ಮತ್ತೆ ಡ್ಯೂಟಿಗೆ ಹತ್ತೋವರೆಗೂ ಕೂಡ ವಿಶ್ರಾಂತಿ ಪಡೆಯೋದಕ್ಕಿರುವಂತಹ ಜಾಗದ ಸ್ಥಿತಿ ಹೇಗಾಗಿದೆ ನೋಡಿ. ನಿದ್ದೆ ಮಾಡೋದಕ್ಕಾಗಲ್ಲ, ಊಟ ಮಾಡೋದಕ್ಕಾಗಲ್ಲ. ಪಾರ್ಕಿಂಗ್ ಜಾಗವಂತೂ ಕೊಳಚೆ ಪ್ರದೇಶದಂತಾಗ್ಬಿಟ್ಟಿದೆ. ಸೊಳ್ಳೆ, ಹೆಗ್ಗಣಗಳ ಕಾಟ, ಸರಿಯಾದ ಸೂಕ್ತ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ಜಾಗವನ್ನು ಸರಿ ಮಾಡಿಕೊಡಿ ಅಂತಿದ್ದಾರೆ ಪಾಪ ಚಾಲಕರು. ಸರ್, ರೆಸ್ಟ್ ಮಾಡೋಕೆ ನಿಲ್ಲಿಸ್ತೀವಲ್ಲ, ಗಾಡಿ ಪಾರ್ಕಿಂಗ್ ಇಲ್ಲೇ, ರೆಸ್ಟ್ ರೂಮ್ ಅಲ್ಲೇ ಐತೆ. ಗಾಡಿಯಲ್ಲೇ ನಮ್ಮ ಜಾಕು, ಟೈಮಿ, ಟೂಲ್ಸು ಇರ್ತವೆ. ಅವ್ನು ಯಾರೋ ನಾವು ಬಿಟ್ಟು ಹೋದ್ವಿ ಅಂದ್ರೆ ಯಾವನೋ ಎತ್ಕೊಂಡು ಹೋಗ್ಬಿಡ್ತಾನೆ. ನಾವು ಗಾಡಿಯಲ್ಲೇ ಮಲಗಬೇಕಾಗತ್ತಾ. ಗಾಡಿಯಲ್ಲಿ ಮಲಗಿದ್ವಿ ಅಂದ್ರೆ ಮಳೆ ಬರಲಿಲ್ಲ ಅಂದ್ರೆ ಚೆನ್ನಾಗಿರ್ತದೆ. ಸ್ಮೆಲ್ಗಿಲ್ಲಿ ಏನೂ ಇರೋಂಗಿಲ್ಲ. ಈ ಮಳೆ ಬಂತು ಅಂತಂದ್ರೆ ಸ್ಮೆಲ್ಲು ಎಲ್ಲ ಗುಂಡೆ, ನೀರು, ಇಲಿ, ಸೊಳ್ಳೆ ಇಲ್ಲೇ ನಿದ್ದಿನ ಆಗಂಗಿಲ್ಲ. ಮಳೆ ಬರಲ್ಲ ಅಂದ್ರೆ ಸ್ವಲ್ಪ ಸ್ಮೆಲ್ಲು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಮಳೆ ಬಂತಂದ್ರೆ ಅಷ್ಟು ಗಲೀಜು. ಒಟ್ಟು ಗಾಡ್ಯಾಗ ಕುಂತು ಊಟ ಮಾಡೋಕ್ಕೂ ಆಗಂಗಿಲ್ಲ. ಏನಾರ ಅಧಿಕಾರಿಗಳು ಅದನ್ನು ಗಮನಕ್ಕೆ ತೊಗೊಂಬಂದು ಏನಾರ ಮಾಡಿ ಪಾರ್ಕಿಂಗ್ ಒಳ್ಳೇದು ಮಾಡಿಕೊಟ್ಟು ಚೆನ್ನಾಗೈತಿ. ಯಾರೂ ಇದನ್ನ ಏನೂ ಮಾಡೋದಿಲ್ಲ. ಇಲಿಗಳಿದೆ, ಮಲಗಕ್ಕಾಗಲ್ಲ, ಗಲೀಜ್ ಸ್ಮೆಲ್ ಬರುತ್ತೆ. ಮಳೆ ಬಂತಂದ್ರೆ ತುಂಬಾ ಗಲೀಜ್, ಮತ್ತೆ ಏನು ಕ್ಲೀನ್ ಮಾಡೋದಿಲ್ಲ. ಇಲ್ಲಿ ಎಲ್ಲ ತುಂಬಾ ತೊಂದರೆ ಇದೆ. ಇದನ್ನು ಮಾಡಿಸಿದ್ರೆ, ವ್ಯವಸ್ಥೆ ಮಾಡಿಸ್ಕೊಟ್ರೆ ಚೆನ್ನಾಗತ್ತೆ. ಈ ವಿಚಾರದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಕೇಳಿದ್ರೆ ನನ್ನ ಗಮನಕ್ಕೆ ಇದು ಬಂದಿರಲಿಲ್ಲ, ಕೂಡಲೇ ಪರಿಶೀಲನೆ ಮಾಡ್ತೇನೆ, ಸೂಕ್ತ ವ್ಯವಸ್ಥೆ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಕರ್ನಾಟಕ ವಾಯುವ್ಯ ಸಾರಿಗೆ ಬಸ್ ನಿಲ್ತ್ಕೊಳ್ಳುತ್ತಾರೆ. ಪಾರ್ಕಿಂಗು ಸಂಪೂರ್ಣವಾಗಿ ಕೆಸರಾಗ್ಬಿಟ್ಟಿದೆ. ಅಲ್ಲಿ ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಬಸ್ಸಿನ ಇಳಿಯಕ್ಕೂ ಕೂಡ ಅವಕಾಶ ಇಲ್ಲ. ಅದ್ರಲ್ಲಿ ಬೇರೆ ನಾನು ಹೋಗಿ ಬರ್ತೀನಮ್ಮ, ನಾಳೆ ಇನ್ಸ್ಪೆಕ್ಷನ್ ಮಾಡ್ತೀನಿ. ಯಾಕಂದ್ರೆ ಸುಮಾರು 6-7 ವರ್ಷದಿಂದ ಅದೇ ರೀತಿಯಲ್ಲಿ ಇದೆ ಅಂತೆ ಸರ್. ನಾನು ಇತ್ತೀಚೆಗೆ ಹೋಗಿಲ್ಲ. ನಾಳೆ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ, ನಾಳೆ ಹೋಗಿ ಬರ್ತೀನಿ.
ಸುರಕ್ಷಿತವಾಗಿ ಬಸ್ನಲ್ಲಿ ಪ್ರಯಾಣಿಕರನ್ನ ಕರೆತರುವ ಡ್ರೈವರ್ ಹಾಗೂ ಕಂಡಕ್ಟರ್ಗಳಿಗೆ ಸರಿಯಾಗಿ ಉಳಿದುಕೊಳ್ಳೋದಕ್ಕೆ ಹಾಗೂ ಬಸ್ಸನ್ನು ನಿಲ್ಲಿಸೋದಕ್ಕೆ ಜಾಗವಿಲ್ಲದೆ ಇರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಇನ್ನಾದರೂ ಸುಸಜ್ಜಿತವಾದ ಪಾರ್ಕಿಂಗ್ ಜಾಗವನ್ನಾಗಿ ಕೆಎಸ್ಆರ್ಟಿಸಿ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.